ಗ್ಲಾಸ್ ಅಲ್ಲಿದೆ. ಕಾಫಿ ರೆಡಿ, ತಗೊಳ್ಳಿ. ನಮ್ಮನೆಗೆ ಬಂದು ನೀವೇ ಕಾಫಿ ಮಾಡೋ ಹಾಗಾಯ್ತು. ಸಾರಿ. ಇಟ್ಸ್ ಓಕೆ, ಬನ್ನಿ. ಆದಷ್ಟು ಬೇಗ ನೀನ್ ನನ್ನವಳಾಗ್ಬೇಕು. ಬಹುಶಃ ಅದ್ರ ಮುನ್ಸೂಚನೆನೇ ಇದು. ಆಕ್ಸಿಡೆಂಟ್ ಹೆಂಗಾಯ್ತು? ಅದೊಂದು ದೊಡ್ಡ ಕತೆ. ಸಿಂಧು ಅಕ್ಕ ಭವಾನಿ, ವಸುಂಧರಾ ಅಂತ ಶ್ರೀಮಂತರು. ಅವ್ರ ಮಗನ ಪ್ರೀತಿ ಮಾಡ್ತಿದ್ಲು. ಕೊನೆಗೂ ಅವರಿಬ್ರಿಗೂ ಮದ್ವೆ ಫಿಕ್ಸ್ ಆಯ್ತು. ಮದ್ವೆಗೆ ಅಂತ ಕಾರಲ್ಲಿ ಸಿಂಧು ಮತ್ತೆ ಅವ್ರ ಫ್ಯಾಮಿಲಿಯವರು ಹೋಗ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಪ್ರಪಾತಕ್ಕೆ ಬಿದ್ದೋಯ್ತು. ಅಂದ್ರೆ ಸಿಂಧು ಈಗ ಬದುಕಿಲ್ವಾ? ಎಲ್ಲಿ, ಅವಳು ಅವ್ರ ಮನೆಯವರು ಎಲ್ಲರೂ ಸತ್ತೋದ್ರು. ಛೇ ಪಾಪ. ಆದ್ರೆ ಸಿಂಧು ಮತ್ತೆ ಭೈರವಿ ಒಂದೇ ತರ ಇದಾರಲ್ಲ, ಹೇಗೆ? ಸಿಂಧು ಸತ್ತೋಗಿದ್ದಾಳೆ, ಇದೆಲ್ಲ ಹೇಗ್ ಸಾಧ್ಯ? ಸಿಂಧು ಮತ್ತೆ ರಾಕೇಶ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಸಿಂಧು ಸಾವು ಅವನ ಮನ್ಸ್ ಮೇಲೆ ತುಂಬಾ ಪರಿಣಾಮ ಬೀರ್ತು. ಒಳ್ಳೆ ಹುಡುಗಿ ನಮ್ ಸಿಂಧು, ಒಳ್ಳೆಯವ್ರಿಗೆ ಆಯಸ್ ಕಡಿಮೆ ಅನ್ನೋ ತರ ಆ ಸಾವು ಅವಳನ್ನ ಬೇಗನೆ ಕರ್ಕೊಂಡ್ಬಿಡ್ತು. ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನಿಂದ ಮತ್ತೆ ನಿಮ್ಗಿದೆಲ್ಲ ನೆನಪಾಗೋ ಹಾಗಾಯ್ತು. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಅವ್ರ ನೆನಪು ನಮಗ್ ಕಾಡ್ತಾನೆ ಇರುತ್ತೆ.